ಯವ ಮಲ್ಗೆ ಹಾರ ಇಟ್ಟು ಸಾಕಲ್ಲ. ಸಾಕು ಹೇಳಟ್ಟ ಹಾರ ನಡಿತೈತಿ. ಮತ್ತು ಈ ಬಿಡಿ ಹೂವು ಒಂದು ಕವರ್ನಾಗ ಹಾಕ, ಈ ಕಟ್ಟಿದ ದಿಂಡನ ಒಂದು ಕವರ್ನಾಗ ಹಾಕಿ ಫ್ರಿಜ್ನಾಗ ಇಟ್ಬಿಡು. ಮಾದಿ ಏ ಮಾದಿ, ನಿಮ್ಮಪ್ಪ ಬಂದ ಅನಿಸ್ತೈತಿ, ಹೋಗೊಂದು ಚಾಕರ ಇಡು ಹೋಗು. ಹ್ಞೂ ಬೇ. ಈಗ ಬಂದ್ರೆ ಬರ್ರಿ. ಈಗ ಬಂದು ನೋಡು. ಕೆಲಸನ ಭಾಳ ಇತ್ತು ಮಾದಿ ಇವತ್ತು ಹೊಲದಾಗ. ಆಳು ಒಂದು ಕೈ ಕೊಟ್ಬಿಟ್ಟಾವ ನೋಡಿ ಇವತ್ತು ಸರಿಯಾಗಿ. ಅಮ್ಮದ್ಗೆ ಎಲ್ಲಿ ಕೊಯ್ಯಕ್ಕೆ ಬಾರಪ್ಪ ಅಂತ ಹೇಳಿ ನೀ ಬಂದೇ ಇಲ್ಲ ನೋಡ್ಲೆ ಮಾದಿ. ಮತ್ತೆ ಅಡ್ವಾನ್ಸ್ಗೆ ಕೂಲಿ ಕೊಟ್ಟಿರ್ತೀರಿ, ತಗೊಂಡು ಕುಡಿದು ಎಲ್ಲರೂ ಪರಾರಿ ಆಗಿರ್ತಾರೆ. ಅದಕ್ಕೆ ನಿಮಗೆ ಅಡ್ವಾನ್ಸ್ ಕೂಲಿ ಕೊಡಬೇಡ್ರಿ ಅವ್ರಿಗೆ ಅಂತ ಯಾಕೆ ಹೇಳ್ತೀನಿ. ಆದರೂ ನೀವು ಮುಂಚೆನ ಕೊಟ್ಟು ಬಿಡ್ತೀರಿ, ಮತ್ತೆ ಬರೋದೇ ಇಲ್ಲ ಅವರು. ಅದಕ್ಕೆ ನೀವು ಮಾಡ್ಕೊಡ್ರೆ ಹೋಗ್ಬಿಡ್ತಾರೆ. ನಿಮ್ಮ ಎಲ್ಲಾರು ದುಡಿಸ್ಕೊಂಡು ರೊಕ್ಕ ಕೊಟ್ರೆ ನೀನು ದುಡಿಯಾಕು ಮುಂಚೆನ ರೊಕ್ಕ ಕೊಡ್ತೀವಿ ಅವ್ರಿಗೆ. ಹೆಚ್ಚಿಂದ ನಿಂದು ಏನು ಮಾಡದ್ಲಿ ಮಾದಿ, ಮತ್ತೆ ಎಮರ್ಜೆನ್ಸಿ ಅಂತಂದು ಕೇಳ್ತಾರ, ಮತ್ತೆ ಹಂಗಿಲ್ಲ ಅನ್ನಕಾಕೈತಿ. ಮತ್ತೆ ಕೊಡೋದು ಮತ್ತೆ ಅಟಟ ಕೂಲಿ ಮಾಡಪ್ಪ ಒಂದು ಇಟ್ಟು ಮುಟ್ಟಿಸ್ಕೊಂಡು ಹೋಗ್ರಿ ಅಂತ ನಾವು ಕರಣಿಯಿಂದ ಕೊಡ್ತೇವೆ. ಮತ್ತು ಅವ್ರು ಹಿಂಗೆ ಮಾಡ್ತಾರೆ ಅನ್ನೋದು ಯಾರಿಗೆ ಗೊತ್ತು. ಮತ್ತೆ ಇಕ್ಕಟ್ಟ ಮೌಲಾಲಿ ಕರೆಸಿದೆ, ಅವ ಬಂದಾನ್ಲೇ ಮಾದಿ ಎಲ್ಲೆಲ್ಲಿ ಏನು ಕೆಲಸನ ಮಾಡವಲ್ಲ. ನನಗೆ ಆ ತಂದು ಕೊಡು ಈ ತಂದು ಕೊಡತ್ತು ಸಣ್ಣ ಹುಡುಗರಂಗೆ ನನ್ನ ಓಡಾಡ್ಸಿಬಿಟ್ನಲ್ಲಿ ಇವತ್ತು. ಸಾಕಾತವ ನನಗೆ ಆತ ಹೇಳಪ್ಪ. ಮತ್ತು ಮೊಮ್ಮದು ಫೋನ್ ಹಚ್ಚಿದೆ, ಏನಪ್ಪ ನಾಳೆ ಅವ್ರು ಬರ್ತಿಲ್ಲ ಹ್ಯಾಂಗೆ ತಂದು. ಇಲ್ರಿ ಸೊಕ್ಕರ ಬರ್ತೇನ್ರಿ ಅಂದ. ಇವತ್ತಂತೆ ಹಂಗೆ ಆಗೋತು. ಆದರೂ ಮೌಲಾಲಿ ಭಾಳ ಮುಗುಲ್ಗಿಡಿ ಅದಾನ ನೋಡ್ಲಿ ಮಾದಿ, ಭಾಳ ಬದ್ಮಾಸ್ ಅದಾನವ. ತೊಗೊಳೋ ಕೂಲಿಗೆ ಒಟ್ಟ ತಕ್ಕನಾಗಿ ದುಡಿಯಂಗಿಲ್ಲ ನೋಡವ. ಈಗಿನ ಕೂಲಿಗಳು ಅಂತ ಬಿಡ್ರಿ. ನಾವು ಎಲ್ಲ ಒಂದು ಕಾಲದಾಗ ಬರೀ 20-30 ರೂಪಾಯಿ ದುಡ್ಯಾಕೆ ಹೋಗಿದ್ವಿ. ಎಂಥ ನಿಯತ್ತಿಂದ ದುಡಿತಿದ್ವಿ. ಈಗ 200, 300, 400 ಕೂಲಿ ಕೊಡ್ತಾರೋ, ಆ ನಿಯತ್ತಿಲ್ಲ ಈಗಿನೋಕೆ. ನಾವು ದುಡಿಯೋ ಮುಂದಿಟ್ಟು ಕೂಲಿ ಇರ್ಲಿಲ್ಲ ನೋಡ್ರಿ. ನೀ ಯಾವಾಗ ಹೋಗಿದ್ದೇವ ಕೂಲಿಗೆ? ನಿಮ್ಮ ಮನೆ ಬಂದ್ಮೇಲೆ ಹೋಗಿಲ್ಲ, ತವ್ರ ಮನೆಗೆಲ್ಲ ಹೋಗ್ಯಾವಿಲ್ಲ ನಾವು. ಹೂವು ಎಲ್ಲಿಂದ ತಂದ್ರಲೇ ಮಾದಿ? ಹೊಲ್ದಾಗಿನಂತೂ ಅಲ್ಲಿ ಅಯ್ಯ ಮಾರಾಕ್ ತರ್ಸೇನ್ರಿ ಮಹೇಶನ್ ಕಡೆ ಮುಂಜಾನೆ. ಅಲ್ಲೇ ಮಾದಿ ಹೊಲ್ದಾಗ ಹಿತ್ತಲಾಗಟ್ಟ ದಾಸಾಳು ಗುಲಾಬಿ ಅವು ಇವು ಬಿಡ್ತಾವು, ಇವನ್ ಯಾಕೆ ತರಿಸಿ? ದಿನ ದೇವ್ರಿಗೆ ಅವ್ನು ಎರ್ಸತ್ತೇವ್ರಿ. ನಾಳೆ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ, ಅದಕ್ಕೆ ಮಲ್ಗೆ ಹೂವನ್ ಹಾರ ಈ ಸಾವಂತಿಗೆ ಹೂ ಇಟ್ರೆ ದೌಡ್ ಬಾಡೋಂಗಿಲ್ಲ, ಚಂದ ಕಾಣ್ತಾವು ಅಂತ ಹೇಳಿ ತರಿಸಿದ್ಯಾರಿ. ನಾನ ಒಂದು 20 ರೂಪಾಯಿದು. ರಾಕ್ ಹೆಚ್ಚಾಗ್ಯಾವ ನೀನು. ಅಲ್ಲ ಕೃಷ್ಣ ಜನ್ಮಾಷ್ಟಮಿ ಏನು ಅದೇ ನಮ್ಮ ಮಂದ್ಯಾಗ ಮಾಡ್ತಾರನ? ನೀನ ಎಲ್ಲಾನು ಮಾಡ್ಕೋತ. ನೀವು ಭಾರಿ ಹೇಳೋಣ. ನಿನ್ ಕೃಷ್ಣ ಹೇಳಾನ ಈ ಮಂದಿಯವ್ರು ಮಾಡ್ಬೇಕು ಆ ಮಂದಿಯವ್ರು ಮಾಡಬಾರ್ದತ್ತಂದು. ಅದಕ್ಕೇನ್ ಸಂಬಂಧ, ಎಲ್ಲಾರು ಮಾಡ್ತಾರ. ನೀವು ಸುಮ್ಮನಿರಿ, ಏನಾರ ಹೇಳಕ್ ಬರ್ಬೇಡ್ರಿ. ಆತೋಳವ ತಗೊಂಡೋಗ ಸರ್, ಇವನು ಫ್ರಿಜ್ನಾಗ ಇಡೋ ಹೋಗ. ಹಂಗ ತಂಗಿ ಒಟ್ಟು ಚಾ ಮಾಡ್ಕೊಂಡು ಬರುವ. ಅಪ್ಪಾಜಿ ದಾನಮ್ಮಕ್ ಬಂದಿದ್ಲು ನೋಡ್ರಿ. ಎದಕ್ಕ? ಅದೇನ ಮತ್ತೆ ಮದ್ವಿ ಕ್ಯಾನ್ಸಲ್ ಮಾಡ್ಕೊಂಡಿದ್ಲಲ್ರಿ ಕಿ ಚನ್ನಬಸಕ್ಕ. ಹೊಳ್ಳೇನ ಮದ್ವಿ ಮಾಡ್ಕೋತೇನೆ ಅಂತ ಹೇಳಿ ಬಂದಿದ್ಲಂತ್ರಿ. ಅದನ್ನ ಹೇಳಕ್ ಬಂದಿದ್ಲು. ಏನದಾರಿಪ್ಪ ಅವ್ರ ಮಂದಿ ಎಲ್ಲ, ಒಂದ್ಸಲ ಲಗ್ನ ಬೇಡ ಅಂತಾವ್, ಒಂದ್ಸಲ ಮಾಡ್ಕೊಂತಾನೆ ಅಂತಾವ್, ಒಂದ್ಸಲ ಇರಪ್ಪಣ ಬೇಡ ಅಂತಾನ, ಒಂದ್ಸಲ ಹೂ ಅಂತಾನ. ಏನ್ರಿಪ್ಪ ಅವ್ರದ್ದು ಏನು ತಿಳಿಯವಲ್ದಂಗಾಗಿತ್ತು ನೋಡ್ರಿ. ಮದಿ ಅವರು ಮನ್ಯಾಗಿನ ಒಳಗೆ ಏನಿರ್ತಾವ ನಮಗೆ ಗೊತ್ತಾಗೋದಿಲ್ಲ. ನೀ ಯಾಕೆ ಮಂದಿದು ಮಂಡು ಸಾಬ್ರಿ ಮಾಡ್ತಿ? ಭಾಳ ತಿರಿ ಕೆಡ್ಸ್ಕೊಬೇಡ, ಸುಮ್ಮನಿರು. ಹೋದ್ಯತ್ತ ಒಣ ಟೆನ್ಷನ್ ಕೊಡಾಕಿ ನೀ ಮಂದಿದು. ಅಲ್ರಿ ಮತ್ತೆ ಅಕ್ಕನ ಬಂದು ಹೇಳಿದ್ಲಲ್ಲ, ಮತ್ತೆ ಇರಪ್ಪಣ್ಣ ನಿಮ್ಮ ಮುಂದೆ ಏನಾರ ಅನ್ನ ಅಂತ ಕೇಳಿದೆ. ಇಲ್ಲ ನನಗೇನು ಸಿಕ್ಕಿಲ್ಲವ. ಮೊನ್ನೆನ ಮದುವೆ ಕ್ಯಾನ್ಸಲ್ ಆತ ಹುಡುಗಿದ ಅಂತ ಹೇಳಿ ನಮಗೆಲ್ಲ ಪಾರ್ಟಿ ಕೊಟ್ಟನವ. ಅದಾದ್ಮೇಲೆ ಹೊಳ್ಳಿ ಸಿಕ್ಕೇ ಇಲ್ಲವ. ಅಲ್ಲ ಮದುವೆ ಕ್ಯಾನ್ಸಲ್ ಆತಂತ ಪಾರ್ಟಿ ಕೊಟ್ಟಾನ, ಈಗ ಹೆಂಗೆ ಮದುವೆ ಮಾಡಕ್ಕೆ ಹೂನಾಕತ್ತಾನ ನನಗೂ ತಿಳಿವಲ್ದಂಗೆ ಆಗಿತ್ತವ. ಹೊಲಬಿಡ ಅವ್ರವ್ರದ್ದು ಏನೈತಿ ಒಳಗಡೆ, ನಮ್ಗೆ ಏನಾಗೋದೈತಿ, ನಾವು ಯಾಕೆ ವಿಚಾರ ಮಾಡೋಣ ಮದಿ, ನಮ್ದು ನಾವು ನೋಡ್ಕೊಳ್ಳೋಣ ಬಿಡು. ಅದು ಖರೇನ ರೀ. ಮತ್ತೆ ಆ ಹುಡುಗಿನೋ ಹೋಗಿತ್ತಂತಲ್ಲ, ಆ ಹುಡುಗಿದ ಏನಾರ ಸುದ್ದಿ ಗೊತ್ತಾತನ ಮದಿ? ಏನ ಅಪ್ಸರ ಫೋನ್ ಹಚ್ಚಿದ್ಲತ್ರಿ, ಏನೋ ಹುಬ್ಬಳ್ಯಾಗ ಅದಾಳತ್ತ ಆ ಹುಡುಗನ ಜೋಡಿ ಲಗ್ನ ಮಾಡ್ಕೊಂಡು. ಹೆಣ್ಮಕ್ಳ ಮ್ಯಾಗ ಒಂದಿಟ್ಟು ನಿಗಾ ಇಡ್ಬೇಕು ಯಾವಾಗಲೂ. ನಿಗಾ ಇಡ್ಲಿಲ್ಲ ಅಂದ್ರೆ ಹಿಂಗಾಕತ್ ನೋಡು ಮದಿ. ಯಾಕಂತ ನಿಗಾ ಇಡ್ತಾರ್ರಿ ಅವರು. ಅಯ್ಯೋ ಬಿಡು, ಮಂದಿ ವಿಚಾರ ನಮ್ಗೆ ಯಾಕೆ ಮದಿ. ತಡಿ ನಾ ಒಟ್ಟು ಇಲ್ಲ ಹಿತ್ಲಕ್ಕೆ ಹೋಗ್ಬರ್ತೀನಿ. ಹಿತ್ತಲಾಗ ಹಂಡೆದಾಗ ಬಿಸಿ ನೀರು ಅದಾವ್ರಿ, ಮರಿ ತಕೊಂಡು ಬರ್ರಿ ಅಲ್ಲೇ. ಆತ ಹೇಳಿ. ಅಪ್ಸರ ಚಾ ಕಿಟ್ಟನವಾ? ಹ್ಞೂ ಬೇ ಇಟ್ಟೇನಿ. ಒಂದು ಚುಮರಿ ಹಚ್ಚಲೇನ? ಮರಿ ಯಾಕೆ ಹಚ್ತಿ? ಹಚ್ಚಿಟ್ಟಿದ್ದು ಅದಾವಿಲ್ಲ, ಅವನ ಹಾಕ್ಕೊಡೆ. ನೋಡಪ್ಪ ವೀರೇಶ, ಮತ್ತು ನಿನಗೂ ಸುದ್ದಿ ಗೊತ್ತೈತಿ. ನಿಮ್ಮ ಅತ್ತಿ ಬಂದು ಹೊಳ್ಳಿ ಲಕ್ಷ್ಮೂನ್ ಲಗ್ನ ಮಾಡಿ ಕೊಡು ಅನ್ನಕ್ತಾಳ. ಕೊಡೋದ ಹೆಂಗೆ ಅಂತಂದು ನಿನ್ನೂ ಒಂದು ಮಾತು ಕೇಳೋಣ ಅಂದ್ಕೊಂಡೆ. ನೀ ಏನಂತಿಪ್ಪ? ಅಪ್ಪಾಜಿ ನನ್ನ ಕೇಳಿದ್ರೆ ಅಲ್ಲ, ಹೆಂಗೂ ಮಂಜಾಗೂ ಆಗಲಿ ಲಕ್ಷ್ಮಗೂ ಆಗಲಿ ಇಬ್ರಿಗೂ ಮನಸ್ಸು ಐತಿ. ಮತ್ತು ಅವರ ಹೊಳಿ ಬಂದು ಕೇಳಾಕತ್ತಾರಂದ್ರೆ ಕೊಡೋದು ಬೇಷ್ ಅಂತ ನನಗೆ ಅನಿಸ್ತೈತಿ ಅಪ್ಪಾಜಿ. ಆದರೆ ನಿನ್ನ ಮನಸ್ಸಿನಾಗ ಏನೈತಿ ಅಂತ ನಾ ಅದೇ ನಂದು ಹೇಳ್ತೀನಿ, ನಿಂದು ಹೇಳು. ಅಪ್ಪಾಜಿ ಅವರಿಬ್ಬರು ಇಷ್ಟಪಟ್ಟಾರ, ಮದ್ವೆ ಮಾಡೋದ ಚಲೋ ಅಂತ ನನಗೆ ಅನಿಸ್ತೈತಿ. ಏನೋ ಅವ್ರಿಗೂ ತಪ್ಪಿನ ಅರಿವಾಗಿ ಹೊಳೆ ಬಂದು ಕೇಳಾಕತ್ತಾರ, ಮಾಡ್ಸೋದ ಚಲೋ ಅಂತ ಅನಿಸ್ತೈತಿ ಅಪ್ಪಾಜಿ ನನಗೆ. ಲಕ್ಷ್ಮವ್ವ, ಮೊನ್ನೆ ಮಾತಾಡ್ದಂಗೆ ನಿಂದೇನಾತವ? ನಾನಂತೂ ನಿಂದಿಗೆ ಹೇಳಬಿಟ್ಟೆ ನಂದೇನು ಅನ್ನೋದು. ನಿಂದೇನು? ಅಪ್ಪಾಜಿ
ನೀವು ಅಂದರೆ ನಾನು ಹ್ಞೂ ಅಂದಂಗೆ ಅಪ್ಪಾಜಿ. ಹಂಗೆ ಹೇಳ್ಬೇಡವಾ, ಮಾಡ್ಕೊಡಕ್ಕೆ ನಿನಗೆ ಮನಸ್ಸು ಐತಿಲ್ಲ ಅದನ್ನು ಹೇಳು. ಅಲ್ಲಪ್ಪಜ್ಜಿ ಆಕಿಗೆ ಮನಸ್ಸು ಇದ್ದಲ್ಲ ಅಲ್ಲ ಅವಾಗ ಅಷ್ಟೆಲ್ಲ ಎದುರು ಹಾಕೊಂಡು ಹಠ ಹಿಡಿದವನ ಮದ್ವೆ ಮಾಡ್ಕೊಳಕ್ಕೆ ತಯಾರಾಗಿದ್ದೆ. ಈಗ ಹಂಗೆ ಒಲ್ಲೆ ಅಂತಾಳಪ್ಪಜ್ಜಿ ಆಕಿ. ಇರಲಿ ಆದರೂ ಕೇಳೋದತ್ತಪ್ಪ ನಮ್ಮದು. ನೀ ಹೇಳವಾ, ನಿನಗೆ ಇಷ್ಟ ಆಯ್ತೇನೆ ಹೊಳ್ಳಿ ಇನ್ನೊಂದ್ಸಲ ಅವ್ನು ಮದ್ವೆ ಮಾಡ್ಕೊಳಕ್ಕೆ ಇಟ್ಟೆಲ್ಲ ರಗಡಿ ಆದ್ಮೇಲೂ? ಅಪ್ಪಾಜಿ ನಿಂಗೆ ಇಷ್ಟ ಇದ್ರೆ ನನಗೂ ಇಷ್ಟನ. ತೊತ್ತು ನಂದು ಹೇಳ್ಬೇಡವಾ, ನೀನು ಬಾಳಕ್ಕೆ ಅವ್ನು ಕುಟ್ಟಾಗ ನೀ ಹೇಳ. ನಿನಗೆ ಅವನ್ನ ಲಗ್ನ ಮಾಡ್ಕೊಳ್ಳೋ ಮನಸ್ಸು ಐತೇನೆ ಇನ್ನ? ಅದು ಅಪ್ಪಾಜಿ ಆಯ್ತಪ್ಪಾಜಿ. ಮುಗೀತು. ಮತ್ತೆ ನಿನ್ನ ಮದ್ವೆ ಮಾಡ್ಕೊಳಕ್ಕೆ ಈಗ ಮನಸ್ಸು ಐತೆ ಅಂದಮೇಲೆ ನಮ್ದು ಏನು? ನೀವು ಮತ್ತಿನೂ ಬಂದು ಕಾಲು ಹಿಡಿದಿದ್ದಾತು, ಕ್ಷಮ ಕೇಳಿದಾತು, ಆ ಮಂಜಾಗೂ ನಿನ್ನ ಮ್ಯಾಗ ಮನಸ್ಸು ಐತಿ. ಮತ್ತು ನನ್ನ ಕಡೆಗಿಂದನೂ ಏನಿಲ್ವಾ, ನಮ್ಮ ತಂಗಿ ಮನ್ಯಾಗ ಇಲ್ಲೇ ಕಣ್ಣು ಮುಂದಿರ್ತಿ, ನನಗೂ ಒಪ್ಪಿಗೆ ಐತಿ. ಈಗ ನಿಮ್ಮ ಅವ್ವನ ಒಂದು ಒಪ್ಪಿಗೆ ಕೇಳೋದೈತಿ. ಆಕೇನು ಹಾಡ್ತಾಳ ಗೊತ್ತಿಲ್ಲ, ಕರಿ ನಿಮ್ಮ ಅವ್ವನ. ಅಪ್ಪಾಜಿ ಅವೇನಾರ ಬೇಡ ಅಂದ್ರೆ? ಬೇಡ ಅಂದ್ರೂ ಮತ್ತು ನಾವೆಲ್ಲ ಹ್ಞೂ ಅಂದು ನೀವು ಹ್ಞೂ ಅಂದ್ಮೇಲೆ ನಿಮ್ಮ ಅತ್ತಿ ನಿಮ್ಮ ಮಾವೆಲ್ಲ ಹ್ಞೂ ಅಂದಮೇಲೆ ಈಕೆ ಒಬ್ಬಾಕಿ ಸಲಿಯಾಗಿ ನಾವು ಲಗ್ನ ನಿಲ್ಸಕ್ಕಾಕೈತಿ. ಸುಮ್ಮನೆ ಕೇಳೋದು ಒಂದು ಇರ್ತೈತಿ, ಕೇಳೋನು. ಇಲ್ಲ ನನಗೆ ಕೇಳೋ ಮಾಡಿಲ್ಲ ಅಂತ ಹೊಯ್ಕೋತಾಳು, ಅದಕ್ಕೆ ಕರಿ ಕೇಳೋನು. ಅಪ್ಪಾಜಿ ಕರೆಯತೈತಿ, ಬಾಯಿಲಿ ಒಂಚೂರು. ಏ ದಾನು, ಬಾಯಿಲಿ ಒಂಚೂರು ನಿನ್ನ ಹತ್ರ ಮಾತಾಡೋದೈತಿ. ಇವ್ರಂದು ಅಪ್ಪ ಮಕ್ಕಳು ಕುತ್ಕೊಂಡು ಪರ್ಸನಲ್ ಮೀಟಿಂಗ್ ಮಾಡ್ತಾರ, ಇದ್ರಾಗ ನಾನು ಬೇರೆ ಕರೀತಾರ. ಬರ್ತೀನಿ ತಡಿ. ನಾನು ಒಳಗ ರೊಟ್ಟಿ ಕಂತಿಟ್ಟೇನಿ, ಏನು ಒಂದ ಉಸಿರಿಗೆ ಕರೀತೀರಿ, ಕೆಲಸ ಮಾಡಕತ್ತಕಿನ ಏನು ಅಂತ ವಿಚಾರ ಐತಿ ಮಾತಾಡೋದು ಹೇಳ್ರಿ. ಏ ಬಾ ದಾನು ಕುತ್ಕೋ, ಆಮೇಲೆ ರೊಟ್ಟಿ ಬಡಿವತ್ತಿ. ಏನು ಚಂದ ತಾನೆ ಟೈಮ್ ಐತಿ ರೊಟ್ಟಿ ಬಡಿಯಾಕ. ರೊಟ್ಟಿ ಬಡಿಯಕ್ಕೆ ಚಂತನ ಟೈಮ್ ಐತಿ, ಮಧ್ಯಾಹ್ನಕ್ಕೆ ಏನು ಉಣ್ತೀರಿ? ಅದು ಬಿಡು ರೊಟ್ಟಿ ಸುದ್ದಿನ. ಈಗ ಮಗಳು ಮದ್ವಿ ವಿಚಾರ ಮಾತಾಡಕತ್ತ ಕರ್ದೇನ್ ನಾನೇನು. ಯಾವ ಮಗಳದು? ಏನಿನ್ನ ಯಾವ ಮಗಳದೈತಿಲ್ಲ ಲಕ್ಷ್ಮ ಒಂದು. ಹೇಳ್ರಿ ಏನದು ಮದ್ವೆ ಸುದ್ದಿ? ಅದು ದಾನು ಮತ್ತ ಈಗ ವೀರೇಶನು ಈ ಮದ್ವಿಗೆ ಹ್ಞೂ ಅಂದಾನ, ಲಕ್ಷ್ಮವನು ಹ್ಞೂ ಅಂದಾಳ. ನಂದೂ ಒಪ್ಪಿಗೆ ಐತಿ, ಯಾಕಂದ್ರೆ ನಮ್ಮಕ್ಕ ಬಂದು ಕಾಲು ಹಿಡ್ದಾಳ ಅಂದಮೇಲೆ ಕೊಡಲಿಲ್ಲ ಅಂದ್ರೆ ಅದು ಮರ್ಯಾದೆ ಇರೋದಿಲ್ಲ. ಅದಕ್ಕೆ ನಂದು ಒಪ್ಪಿಗೆ ಐತಿ. ಈಗ ನಿಂದು ಏನೈತಿ ವಿಚಾರ ಅಂತ ಕೇಳಾಕತ್ತೀನಿ. ತೀರ್ಮಾನಕ್ಕೆ ಬಂದಿರಿ, ಬಂದ ಮ್ಯಾಗ ನಂದೇನು ಕೇಳೋದಿರ್ತೈತಿ? ಮದ್ವಿ ಮಾಡ್ಕೊಳಕ್ ಈಕಿ, ಮಾಡ್ಕೊಡೋರು ನೀವು, ಮಾಡ್ಕೊಡೋರು ನೀವ. ನಿಮ್ದ ಎಲ್ಲ ಒಪ್ಪಿಗೆ ಇದ್ದ ಮ್ಯಾಗ ನಂದು ಒಪ್ಪಿಗೆ ಕೇಳಿ ಏನು ಮಾಡೋರು ನೀವು? ಇಷ್ಟಕ್ಕೂ ನಾವು ಒಪ್ಕೊಂಡ್ರು ಅಟ್ಟ ಬಿಟ್ರು ಅಟ್ಟ, ನೀವು ಲಗ್ನ ಅಂತೂ ಮಾಡತ್ತೀರಿ. ಅಂದ್ಮ್ಯಾಗ ನನ್ನ ಒಪ್ಪಿಗೆ ಯಾಕೆ ಕೇಳಾಕತ್ತೀರಿ? ಇದು ಸುಮ್ಮನೆ ನಾಮಕ ವಾಸ್ತೆ ಏನ? ಆಕಿನ ಕೇಳಿಲ್ಲ ಅಂದ್ರೆ ಹೊಯ್ಕೋತಾಳು, ಅದಕ್ಕಾರ ಒಂದು ಮಾತು ಕೇಳೋನು ಅಂತ ಕೇಳಿರ್ತೀರಿ ಅಟ್ಟ. ಇಲ್ಲೇನ ನನ್ನ ನಿರ್ಧಾರಕ್ಕೆ ಏನಾರ ಕಿಮ್ಮತ್ ಐತೆನ, ಬೆಲೆ ಐತೆನ? ಏನಿಲ್ಲ. ನಾ ಹ್ಞೂ ಅಂದ್ರೂ ಅಟ್ಟ, ಹ್ಞೂ ಅಂದ್ರೂ ಅಟ್ಟ. ನೀವು ಮಾಡೋದತ್ರ ಮಾಡ್ತೀರಿ, ನೀವು ಹೊಡೆ ಚಕ್ರಿ ಅಂತೂ ಹೊಡಿತಿರ್ತೀರಿ. ಅಂದ್ಮ್ಯಾಗ ನನ್ನ ಯಾಕೆ ಕೇಳಾಕತ್ತೀರಿ? ಮಾಡ್ಕೊಳಕ್ಕೆ ತಯಾರಾಗಿದ್ದ ಮ್ಯಾಗ ನಂದೇನಿಲ್ಲ ಇದ್ರಾಗ. ನಾನು ಯಾಕಿಷ್ಟು ಕಲ ಬಾಯಿ ಮಾಡ್ತಿ? ಏನು ಒಂದ ಉಸಿರಿಗೆ ಮಾತಾಡ್ತಿ? ನೀ ಮಾತಾಡೋದು ನಿನಗ ಬರಾಬರಿ ಅನಿಸ್ತೈತೇನ? ರೀ, ನನಗೆ ಮಾತಾಡೋದು ನನಗೆ ಬರಾಬರಿನ ಐತಿ, ನಿಮಗೆ ಕೇಳೋರಿಗೆ ಬರಾಬರಿ ಇಲ್ಲ. ಆಕಿ ಮದ್ವಿ ಮಾಡ್ಕೊಳಂಗಿಲ್ಲ ಅಂತ ಅವತ್ತ ಹೇಳಿ ಕಳ್ಸಿಲ್ಲ ಅವಂಗ. ಆಕಿ ನಿಮ್ಮ ಮಕ್ಕ ನಾಟಕ ಮಾಡ್ಕೊಂಡು ಬಂದ್ಲ, ಹೊಳ್ಳಿ ಅವಂಗ ಕೊಡಕ್ಕೆ ತಯಾರಾಗಿರಿ. ಅದು ಮದ್ವಿ ಮುರ್ಕೊಂಡಿದ್ದಕ್ಕ ಮತ್ತೆ ಹೊಳ್ಳಿ ನಮ್ಮ ಅಣ್ಣರ ಹತ್ರ ಮಾತಾಡಿಕಿಲ್ಲ, ನಮ್ಮ ಅಣ್ಣರ ಮನೆಗೆ ಕೊಡ್ಬೇಕಂತ ನಾನು ಅನ್ಕೊಂಡ್ರೆ ನೀವು ಹೊಳ್ಳಿ ಮತ್ತು ತಗೊಂಡೋಗಿ ನಿಮ್ಮ ತಂಗಿ ಮನೆಗೆ ತುಂಬ್ತೀರಿ ಅಂದ್ರೆ ನಿಮ್ಮ ಅನುಭವ ನೀವು ಉಳಿತೀರಿ. ನನಗೇನಾಗೋದೈತಿ ಈಗ ತಿಳಿಯಂಗಿಲ್ಲ ನಿಮಗೆ ನನ್ನ ಮಾತು. ಮುಂದೆ ಒಂದಿನ ತಿಳಿತೈತಿ ನಾ ಹೇಳಿದ ಬರಾಬರಿ ಅನ್ನೋದು. ಏನೇನ್ ಮಾಡ್ಕೊತೀರ ಮಾಡ್ಕೊರಿ. ಈ ಮದ್ವಿ ಸುದ್ದಿಯಾಗ ನಂದೇನು ಕೇಳಬೇಡ್ರಿ. ನಾನು ಕೇಳೋದಾದ್ರೆ ನಾ ಈ ಮದ್ವಿ ಬೇಡ ಅಂತಾನೆ ಹೇಳ್ತೀನಿ ಆಟ. ದಾನು ಏನಪ್ಪಜ್ಜಿ ಅವು ಹಿಂಗೆ ಮಂಡು ಹಿಡಿದ್ರ? ಬಿಡ್ಲೇ ವೀರೆ, ಆಕಿದೇನು ಹಚ್ಕೊಂಡು ಆಕಿಗೆ ಒಂದಿಟ್ಟು ನಮ್ಮ ಅಕ್ಕನ ಕಂಡ್ರೆ ಯಾವಾಗಿದ್ರು ಆಗುದಿಲ್ಲ. ಆ ಸಿಟ್ಟಿಗೆ ಹಂಗೆ ಮಾತಾಡ್ತಾಳೆ. ಹೋಲಿ ಬಿಡು, ಮದ್ವೆ ಮಾಡ್ಕೊಳಕ್ಕೆ ಹ್ಞೂ ಅಂದ್ಬಿಟ್ಟಾಳ ಅಂದ್ರೆ ಈಕಿದೇನು? ಈಕಿ ಮೊದಲಾಗ ಮದ್ವೆ ಮಾಡೋವಾಗೂ ಹ್ಞೂ ಅಂದಿದ್ದಿಲ್ಲ. ಆತೇಳು ಹೋಗಿ ನಿಮ್ಮ ಅತ್ತಿಗೊಂದು ಮಾತು ಹೇಳಬಾ ಹೋಗಿ. ಅಪ್ಪನು ಲಕ್ಷ್ಮಿನೂ ಮತ್ತು ನಾವೆಲ್ಲ ಮದ್ವೆಗೆ ಒಪ್ಕೊಂಡಿವಿ, ಎಂದು ಲಗ್ನದ ದಿನ ಫಿಕ್ಸ್ ಮಾಡ್ತೀನಿ ಮಾಡೋಣ, ಏನು ಗ್ರ್ಯಾಂಡಾಗಿ ಬೇಡ, ಇಲ್ಲೇ ಯಾವ್ದಾರು ಗುಡಿಯಾಗ ಅಕ್ಕಿ ಕಾಳು ಹಾಕ್ಕೊಡ್ತಾರತ್ತ ಅಂತಂದು ಹೋಗಿ ನಿಮ್ಮ ಅತ್ತಿಗೆ ತಿಳಿಸಿ ಬಾ ಹೋಗಿ. ಹಂಗೆ ಅಲ್ಲ, ಇನ್ನೊಂದ್ಸಲಿಗೆ ಅವನ ಮಾತು ಕೇಳಿದ್ರೆ ಚಲೋ ಐತನ ಅಂತ ಅನಿಸ್ತೈತಿ. ಅಲ್ಲ ಅವಾಗ ಇಷ್ಟ ಇಲ್ಲ ಅಂದ್ರೂ ಮಾಡೋದು ಬೇಡ ಅನಿಸ್ತೈತಿ. ಅಪ್ಪಾಜಿ ಲೇ ಮಗನ ಹೋಗ್ಲಿ, ನಾನು ನಿಮ್ಮ ಅಪ್ಪದೇನು ಹೋಗು. ನನಗೆಲ್ಲ ಯಾವ್ದು ಸರಿ ಯಾವ್ದು ತಪ್ಪಂತ ಗೊತ್ತಾಕತಿ. ನಾ ಎಲ್ಲ ಬರೋಬ್ಬರಿ ಮಾಡ್ತೀನಿ ಹೋಗು. ಏನು ಇಲ್ಲೇ ಕಣ್ಣು ಮುಂದೆ ನಮ್ಮ ಅಕ್ಕನ ಮನೆಯಾಗಿರ್ತಾಳೆ, ಏನು ದೋಕಾಕತಿ ಈಗ? ಹಂಗೆ ಅವ್ರ ತವ್ರ ಮನೆಗೆ ಕೊಡಕ್ಕೆ ಆಗಂಗಿಲ್ಲಲ್ಲ ತ ಹೊಟ್ಟಿ ಊರಿಗೆ ಹಂಗೆ ಮಾತಾಡಕತ್ತಾಳೆ ಅಟ್ಟ. ಹೋಗುವಾಗ ಹಾಕಿದೇನು ಹಚ್ಕೊಂಡು ನನ್ನ ಮಗಳದಾಳಕ್ಕಿ ಯಾರಿಗೆ ಕೊಡ್ಬೇಕನ್ನ ನಾ ತೀರ್ಮಾನ ಮಾಡ್ತೀನಿ, ನಿಮ್ಮ ಮಗನ ಕೇಳೋದಲ್ಲ ಅದು. ಹೋಗು ಹೇಳಬಾ ಹೋಗು. ಆಯ್ತಪ್ಪಾಜಿ.
ಅಪ್ಪಾಜಿ ಅವು ಬೇಡ ಅಂದ್ರು ಮಾಡೋದೇನು ಬರೋಬರಿ ಅನಿಸ್ವಲ್ದು. ಅಯ್ಯೋ ಲಕ್ಷ್ಮವ್ವ, ನೀ ಆಕೆ ಮಾತು ಏನು ತಲೆಗೆ ಹಾಕ್ಕೋಬೇಡ. ಆಕೆ ಹಂಗೆ ಸಿಟ್ನಾಗ ಮಾತಾಡ್ತಾಳೆ. ಆಕಿದು ಏನು ಮನಸ್ಸಿನಾಗಿತ್ತು ಗೊತ್ತನ, ನಿಮ್ಮಿಬ್ಬರದಾಗ ಯಾರು ಒಬ್ಬರನ್ನ ಅವ್ರ ತವ್ರ ಮನೆಯವ್ರಿಗೆ ಕೊಡ್ಬೇಕು ಅನ್ನೋದು, ಅವ ರಾಜ್ಯಾಗ ಕೊಡ್ಬೇಕು ಅನ್ನೋದು ಈಕೆ ಮನಸ್ಸಿತ್ತು ಅವ್ರ ಅಣ್ಣನ ಮಗಗೆ. ಈಗ ಒನ್ಯಾಕ ನಿನ್ನ ಕೇಳೋದಿಲ್ಲ, ನಾವು ತೊಗೋತಾರ ಇಲ್ಲ ತಂದು ನಿನ್ನ ಬೇರೆ ಕಡೆ ಕೊಟ್ಟು ಲಗ್ನ ಮಾಡಿದ್ವಿ. ಇನ್ನು ಶಿಲ್ಪವನ್ನ ಕೇಳಿದ್ರು ಶಿಲ್ಪವು ಹಿಂಗೆ ಮಾಡಿಲ್ಲ. ಈಗ ಆಕಿನ ಕೊಡೋಕ್ಕಾಗಲಿಲ್ಲ. ಈಗ ನಿನ್ನ ಮದ್ವೆ ಕ್ಯಾನ್ಸಲ್ ಆದಮೇಲೆ ಹೊಳ್ಳಿ ಅವ್ರ ತಮ್ಮಗ ನೀನು ಕೊಡ್ಬೇಕಂತ ಅನ್ಕೊಂಡಿದ್ಲು. ಮತ್ತು ಹೊಳ್ಳಿ ಒಂದು ನಮ್ಮ ಅಕ್ಕ ಕೇಳಿದ್ಲಲ್ಲ, ಅದಕ್ಕೆ ಆಕಿಗೆ ಸಂಕಟ ಬಿದ್ದೈತಿ. ಇವ ಇವ್ರ ಕಡೆದವ್ರಿಗೆ ಮಾಡ್ಕೊಡತ್ತನಲ್ಲ, ನಮ್ಮ ಕಡೆದವ್ರಿಗೆ ಕೊಡೋದಿಲ್ಲಲ್ಲ ಅನ್ನೋ ಸಿಟ್ಟಿಗೆ ಮಾತಾಡತ್ತಾಳಕಿ. ಅಟ್ಟ ಹೋಗೋಕಿ ಮಾತೇನು ತಲೆ ಕೆಡಿಸ್ಕೊಬೇಡ. ಹೋಗಿ ಒಂದು 2 ದಿನ ಹಾರು ಹುರ್ರತ್ತಾಳ, ಆಮೇಲೆ ಸರಿ ಹೋಗ್ಕಾಳ ತಂಗಿ, ಹೋಗು. ಅಪ್ಪಾಜಿ ಈ ಹೆಣ್ಮಕ್ಳು ಜಗಳ ಮಾಡೋದು ಅಂದ್ರೆ ಸಾಯ ಮಠ ದ್ವೇಷ ಮಾಡ್ತಾವ ನೋಡವನವನ ಹಾಡ ಇವು. ದಾನು ಒಂದಿಟ್ಟು ಚಾ ತೊಗೊಂಬಂದು ಕೊಡು. ಹೂನ ಹಾಡ BP ಎಟ್ಟು ಏರ್ಸ್ಕೊಂಡಿದ್ದಾಳೆ ಈಕಿ. ಇರ್ಲಿ ಆಳು, ನನ್ನ ಮಗಳ ಕಡೆಗೆ ತರ್ಸ್ಕೊಂಡು ಕುಡಿತೀನಿ. ಏನು ಮಾಡತ್ತೀಯ ಮಾಡಿ.